ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ, ಮತ್ತೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ. ಸರಿ, ಇಬ್ರು ಮಕ್ಕಳು ವಿದೇಶ. ಸರಿ, ಇಬ್ರು ಮಕ್ಕಳ ಫೋನ್ ನಂಬರ್ ತೆಗೆಸ್ಕೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಲುಪಿಸ್ತಾರೆ. ಭಾರತದಲ್ಲಿದ್ದಂತ ನಿಮ್ಮ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಮ್ಮ, ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರೆ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೆರಿಕ, ಮಗಳು ಕೆನಡಾ, ಇಬ್ಬರು ಮಕ್ಕಳು ಫೋನ್ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡ್ತಾರೆ. ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸೊತ್ ನಮಗಿಲ್ಲ, ನಮ್ಮ ಅಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ. ನಮ್ಮದೇ ಕರ್ನಾಟಕದ ಬೆಳಗಾವಿಯಲ್ಲಿ ಕೆಲವು ಸಮಯದ ಹಿಂದೆ ನಡೆದಂತ ಘಟನೆ. ಯಾಕಿಂತ ಘಟನೆಗಳು ಸಮಾಜದಲ್ಲಿ ಘಟಿಸ್ತಿದ್ದಾವೆ, ಯಾಕಿಂತ ಸಂದರ್ಭಗಳು ಜಗತ್ತಿನಲ್ಲಿ ನಿರ್ಮಾಣ ಆಗ್ತಿದ್ದಾವೆ? ಒಂದೇ ಒಂದು ಕಾರಣ, ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮನೆ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ ತರಗತಿಯಿಂದ ಭಾಗವತ, ಇಡೀ ಜೀವನಕ್ಕೆ ಬೇಕಾದಷ್ಟು ಶರಣರ ವಚನಗಳು, ದಾಸರ ಕೀರ್ತನೆಗಳು, ಭಗವದ್ಗೀತೆ ಶ್ಲೋಕಗಳು, ವೇದ ಮಂತ್ರಗಳನ್ನು ಹೇಳಿಸಿ ಮಕ್ಕಳನ್ನ ಬೆಳೆಸಿ ಸಾಕು. ಆ ಮಕ್ಕಳು ತಮ್ಮ ಕೊನೆ ಉಸಿರಿನವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಿಂದಿರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಳ್ತಾರೆ. ಕಾರಣ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ, ಮಾತೃ ದೇವೋ ಭವ ಪಿತೃ ದೇವೋ ಭವ ಅನ್ನೋ ಸಂಸ್ಕಾರ. ಆ ಸಂಸ್ಕಾರ ಸ್ವಾರ್ಥಕ್ಕೋಸ್ಕರನಾದ್ರೂ ನಮ್ಮ ಮನೆ ಮಕ್ಕಳಿಗೆ ನಾವು ನೀಡಲಿಲ್ಲ ಅಂದ್ರೆ ಇನ್ಯಾರು ನೀಡ್ಲಿಕ್ಕೆ ಬರ್ತಾರೆ? ಇದೇ ಧರ್ಮ ಸಂಸ್ಕಾರ, ಇದೇ ಧರ್ಮದ ಆಚರಣೆ. ಈ ಧರ್ಮದ ಆಚರಣೆನ ನಡಿಬೇಕು, ಧರ್ಮ ತಲುಪಬೇಕು ಅನ್ನೋ ಕಾರಣದಿಂದಲೇ 100 ವರ್ಷ ಸಂಘ ತನ್ನ ಕಾರ್ಯವನ್ನು ಸಾಗಿಸ್ತಾ ಬರ್ತಿರೋದು. ಅನೇಕ ಪ್ರಶ್ನೆ ಮಾಡಿದ್ರಲ್ಲ, ಸಂಘ ಏನ್ ಮಾಡ್ತಿದೆ ದೇಶಕ್ಕೋಸ್ಕರ? 100 ವರ್ಷದ ಸಂಘ ಏನ್ ಕೊಡುಗೆ ಕೊಟ್ಟಿದೆ ದೇಶಕ್ಕೆ? ಸ್ವದೇಶಿ ಜಾಗರಣ ಮಂಚನ ನಿರ್ಮಾಣ ಮಾಡಿದ RSS, ವಿದ್ಯಾಭಾರತಿಯನ್ನು ತಯಾರು ಮಾಡಿದ್ದು RSS, ಸರಸ್ವತಿ ಶಿಶು ಮಂದಿರವನ್ನು ಸ್ಥಾಪನೆ ಮಾಡಿದ್ದು RSS, ಏಕಲವ್ಯ ತೆಲುಗು ಮಂಟನ ಸ್ಥಾಪನೆ ಮಾಡಿದ RSS, ವನವಾಸಿ ಕಲ್ಯಾಣಾಶ್ರಮವನ್ನು ಸ್ಥಾಪನೆ ಮಾಡಿದ RSS, ರಾಷ್ಟ್ರೀಯ ಸೇವಿಕಾ ಸಮಿತಿಯನ್ನು ಸ್ಥಾಪನೆ ಮಾಡಿದ RSS, ಭಾರತೀಯ ಮಜ್ದೂರ್ ಸಂಘವನ್ನು ಸ್ಥಾಪನೆ ಮಾಡಿದ RSS, ಭಟ್ಕಿ ವಿಮುಕ್ತ ಸಮಾಜ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಭಾರತೀಯ ಕುಷ್ಠ ನಿವಾರಣಾ ಸಂಘವನ್ನು ಸ್ಥಾಪನೆ ಮಾಡಿದ್ದು RSS, ಅಖಿಲ ಭಾರತೀಯ ಇತಿಹಾಸ ಸಂಕಲನ ಯೋಜನೆಯನ್ನು ಸ್ಥಾಪನೆ ಮಾಡಿದ RSS, ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಬಜರಂಗಗಳನ್ನು ಸ್ಥಾಪನೆ ಮಾಡಿದ RSS, ಮಾತೃಶಕ್ತಿಯನ್ನು ಸ್ಥಾಪನೆ ಮಾಡಿದ RSS, ದುರ್ಗಾವಲಿಯನ್ನು ಸ್ಥಾಪನೆ ಮಾಡಿದ RSS, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸ್ಥಾಪನೆಗೆ ಕಾರಣವಾದಂಥದ್ದು RSS, ಸುಪೋಷಿತ ಭಾರತವನ್ನು ಸ್ಥಾಪನೆ ಮಾಡಿದ RSS, ಸಂಸ್ಕೃತ ಭಾರತಿಯನ್ನು ಸ್ಥಾಪನೆ ಮಾಡಿದ RSS, ಸಂಸ್ಕಾರ ಭಾರತಿಯನ್ನು ಸ್ಥಾಪನೆ ಮಾಡಿದ RSS, ಸೇವಾ ಭಾರತಿಯನ್ನು ಸ್ಥಾಪನೆ ಮಾಡಿದ RSS, ಸೇವಾ ಸಾಗರವನ್ನು ಸ್ಥಾಪನೆ ಮಾಡಿದ RSS, ಸಂಸ್ಕಾರ ಭಾರತಿಯನ್ನು ಸ್ಥಾಪನೆ ಮಾಡಿದ RSS, ಜನತಾರ ಸೇವಾ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ RSS, ಅಖಿಲ ಭಾರತೀಯ ಜನಜಾತಿ ಸಂಸ್ಕೃತಿ ಮಂಚನ ಸ್ಥಾಪನೆ ಮಾಡಿದ್ದು RSS, ಗಾಡ್ಗೆ ಅಂತ್ಯಕ್ಕೆ ಮುಕ್ತ ಭಾರತವನ್ನು ಸ್ಥಾಪನೆ ಮಾಡಿದ RSS, ಕೋಕ್ಲಿಯರ್ ಟ್ರಾನ್ಸ್ಪೋರ್ಟ್ ಹಾಸ್ಪಿಟಲ್ ಪ್ರಾಜೆಕ್ಟ್ ಅನ್ನು ಪುಣೆಯಲ್ಲಿ ಸ್ಥಾಪನೆ ಮಾಡಿದ RSS, ಗೋವಿಂದಾನ ಅನುಸಂಧಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ RSS, ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ RSS, ವೃಕ್ಷ ಆಂದೋಲನವನ್ನು ಸ್ಥಾಪನೆ ಮಾಡಿದ RSS, ಉದಯ ಗ್ರಾಮವನ್ನು ಸ್ಥಾಪನೆ ಮಾಡಿದ RSS, ಪ್ರಭಾತ ಗ್ರಾಮವನ್ನು ಸ್ಥಾಪನೆ ಮಾಡಿದ RSS, ಸ್ವಾವಲಂಬನೆ ವಿಚಾರಕ್ಕೆ ಬಂದಾಗ 8,198 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ 12,978 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಸಮಾಜ ಸೇವೆ ವಿಚಾರಕ್ಕೆ ಬಂದಾಗ 15,522 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದಾಗ 93,332 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, 1,30,30,32 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಾ ಇಡೀ ದೇಶದಲ್ಲಿ 13,000 ಫಾರ್ಮಲ್ ಶಾಲೆಗಳು, 10,000 ಇನ್ಫಾರ್ಮಲ್ ಶಾಲೆಗಳ ಮೂಲಕ 30 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವಂತಹ ಭಾರತದ ಅತಿ ದೊಡ್ಡ ಶಿಕ್ಷಣ ಸಂಸ್ಥೆ ವಿದ್ಯಾಭಾರತಿಗೆ ಸ್ಥಾಪನೆ ಮಾಡಿರುವುದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 100 ವರ್ಷ ಸಂಘ ದೇಶಕ್ಕೆ ಕೊಡ್ತಾ ಬಂದಿರುವಂತಹ ಕೊಡುಗೆ. ಇದನ್ನ ಮೀರಿದ ಕೆಲಸ ಸಂಘ ದೇಶಕ್ಕೆ ಮಾಡ್ತಾ ಬಂದಿದೆ. ಆದ್ರೆ ನಾವು ಯಾವತ್ತಿಗೂ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಹೋದಂತವರಲ್ಲ. ಕಾರಣ, ಸಂಘ ಯಾವತ್ತಿಗೂ ಪ್ರಚಾರವನ್ನ ಬಯಸಿದಂತ ಸಂಘಟನೆ ಅಲ್ಲ. ನಾವು ಮಾಡ್ತಿರೋದು, ಹೇಳ್ತಿರೋದು ಪ್ರಚಾರಕ್ಕಲ್ಲ, ಪ್ರೇರಣೆಗಾಗಿ ಮಾತ್ರ. ನೀವು ಪ್ರೇರೇಪಿತರಾಗಿ ನಿಮ್ಮ ಕೈಲಾಗುವಂತ ಕೆಲಸ ದೇಶ ಧರ್ಮ ಜಾಗೃತಿಗೆ ಮಾಡಿ. ನಿಮಗೆ ಮಾತಾಡ್ಲಿಕ್ಕಾಗುತ್ತಾ? ಮಾತಾಡಿ ಸ್ವಾಮಿ. ಮನೆಯಲ್ಲಿ ಮಾತಾಡಿ, ಕುಟುಂಬಸ್ಥರ ಜೊತೆ ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ಹಾಡಾಡ್ಲಿಕ್ಕಾಗುತ್ತಾ? ದೇಶಭಕ್ತಿ ಗೀತೆಗಳನ್ನು ಹಾಡಿ, ಧರ್ಮ ಜಾಗೃತಿ ಮೂಡಿಸಿ. ಬರೀಲಿಕ್ಕಾಗುತ್ತಾ? ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿ ಮೂಡಿಸಿ. ಸಮಯ ಕೊಡ್ಲಿಕ್ಕಾಗುತ್ತಾ? ಇಂಥ ಧಾರ್ಮಿಕ ಸಭೆಗಳಲ್ಲಿ ಒಂದು ಭಾಗವಹಿಸಿ ಧರ್ಮ ಜಾಗೃತಿ ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗುತ್ತಾ? ದೇವಸ್ಥಾನದ ಕಾರ್ಯಗಳಿಗೆ ಶ್ರಮ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಹಣ ಕೊಡ್ಲಿಕ್ಕಾಗುತ್ತಾ? ಊರಿನ ದೇವಸ್ಥಾನ, ಧಾರ್ಮಿಕ ಕ್ಷೇತ್ರ, ಮಠ ಮಂದಿರಗಳಿಗೆ ಆರ್ಥಿಕ ಸಹಾಯವನ್ನು ಮಾಡಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರ ಒಂದು ಜೈಕಾರ ಹಾಕ್ಲಿಕ್ಕಾಗುತ್ತಾ? ದೇಶ ಧರ್ಮದ ಪರವಾಗಿ ನಿಂತು ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ
ಜಾಗೃತಿ ಆಗುತ್ತಾ? ಖಂಡಿತವಾಗಲೂ ಆಗುತ್ತೆ. 100 ವರ್ಷಗಳ ಹಿಂದೆ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಂತು ಕಾನೂನಿನ ಅಡಿಯಲ್ಲಿ ರಾಮ ಜನ್ಮಭೂಮಿನಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಇದೇ ಸಂಘ ನಿಂತು ಮಥುರಾ ಕೃಷ್ಣ ಜನ್ಮಭೂಮಿ ಕಾರ್ಯವನ್ನ ಕಾನೂನಿನ ಅಡಿಯಲ್ಲಿ ಸಾಕಾರಗೊಳಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಕಾಶಿ ವಿಶ್ವನಾಥರ ಮಂದಿರದ ಕಾರ್ಯವನ್ನು ಕಾನೂನಿನ ಅಡಿಯಲ್ಲಿ ನಾವು ಸಾಕಾರಗೊಳಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಕಾಶ್ಮೀರದ ತಾಯಿ ಶಾರದೆ ಪೀಠವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಕಾನೂನಿನ ಅಡಿಯಲ್ಲಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಮನೆಗಳನ್ನು ಅಯೋಧ್ಯೆಯನ್ನಾಗಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಮನೆಗಳಲ್ಲಿ ರಾಮನಂತ ಸೀತಾಮಾತೆ ಅಂತ ಮಕ್ಕಳನ್ನು ಬೆಳೆಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಯಾವುದೇ ಇತರೆ ಮೋಜು ಮಸ್ತಿ ಇಲ್ಲದೆ ಕೇವಲ ಧರ್ಮ ರಕ್ಷಣೆಗಂತ ಧರ್ಮ ಜಾಗೃತಿಗಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಸಾವಿರ ಅಂತ ಹಿಂದೂ ಬಾಂಧವರು ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮದಲ್ಲಿ ಬಂದು ಸೇರ್ತಾರೆ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳಿಂದ ಮನೆಗಳಿಗೂ ಧರ್ಮ ಜಾಗೃತಿ ನಾವು ತಲುಪಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಇಂಥ ಮಕ್ಕಳಿಗೆ ಧರ್ಮ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 78 ವರ್ಷಗಳ ಹಿಂದೆ ಏಕದೇಶೀಯ ಧ್ವಜ ನೈಚಲಂಗೆ ಸಂಪೂರ್ಣ ಕಾಶ್ಮೀರವನ್ನ ಭಾರತದೊಳಗೆ ಕಾನೂನಿನಲ್ಲಿ ಸ್ವೀಕರಿಸ್ತೀವಿ ನಾವು ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. ಆದ್ರೆ 100 ವರ್ಷಗಳಲ್ಲಿ ಸಂಘ ಕೊಟ್ಟಂತ ಅಷ್ಟು ಗುರಿಗಳನ್ನ ಸಂಘ ಸಾಧಿಸಿ ನಿಂತಿದೆ. 100 ವರ್ಷಗಳಲ್ಲಿ ಸಂಘ ಕೊಟ್ಟಂತ ಅಷ್ಟು ಮಾರ್ಗದರ್ಶನವನ್ನ ಪಾಲಿಸಿ ನಿಂತಿದ್ದೀವಿ. ಯಾಕೆಂದ್ರೆ ಸಂಘ ಯಾವತ್ತಿದ್ರು 100 ವರ್ಷ ಮುಂಚಿತವಾಗಿ ಆಲೋಚನೆ ಮಾಡಿ ನಡೆಯುವಂತ ಸಮಾಜ ನಮ್ಮದು. 100 ವರ್ಷ ಮುಂದೆ ಭಾರತಕ್ಕೆ ಯಾವ ಗುರಿ ಬೇಕೋ ಆ ಗುರಿ ಈಗಲೇ ಮಾರ್ಗದರ್ಶನ ಹಾಕಿಕೊಟ್ಟ ಸಮಾಜ ನಮ್ಮ ಸಂಘಟನೆ. ಇದು ನನ್ನ ಮಾತಲ್ಲ. ಗೋಲ್ವಾಲ್ಕರ್ಜಿ ಅವರು ಸಂಘಟನೆ ಹಿರಿಯರಾಗಿದ್ದಂತ ಪೂಜ್ಯ ಸ್ವರ್ಗೀಯ ಗುರೂಜಿ ಅವರು ತಮ್ಮ ಕೃತಿ ಬಂಚ್ ಆಫ್ ಥಾಟ್ಸ್ ಎಂಬ ಪುಸ್ತಕದಲ್ಲಿ ದಶಕಗಳ ಹಿಂದೆ ಬರೆದಂತ ಮಾತು. 100 ವರ್ಷ ನಂತರ ದೇಶಕ್ಕೆ ಯಾವ ಗುರಿ ಬೇಕೋ ಆ ಗುರಿಗೆ ಈಗಾಗಲೇ ಮಾರ್ಗದರ್ಶನ ಹಾಕಿಕೊಟ್ಟಿದ್ದೀವಿ. ತೋರಿದಂತ ಮಾರ್ಗದರ್ಶನದಲ್ಲಿ ದೇಶಭಕ್ತಿ ಧರ್ಮನಿಷ್ಠತೆಯೊಂದಿಗೆ ನಡೀಲಿ ಸಾಕು, ಧರ್ಮ ದೇಶ ಜಾಗೃತಿ ಆಗುತ್ತೆ. ಇದು ನಮ್ಮ ಹಿರಿಯರು ಕೊಟ್ಟಂತ ಮಾರ್ಗದರ್ಶನ. ಆ ಮಾರ್ಗದರ್ಶನ ಇವತ್ತು ಪಾಲಿಸುವಂತ ಅವಶ್ಯಕತೆ ಇದೆ. ಆ ಮಾರ್ಗದರ್ಶನ ಪಾಲಿಸಬೇಕಾ? ಮನೆಗಳಲ್ಲಿ ಜಾಗೃತಿ ಮೂಡಿಸಿ ಸಾಕು. ನಾವೇ ಯಾಕೆ ಜಾಗೃತರಾಗಬೇಕು? ನಮ್ಮಲ್ಲೇ ಯಾಕೆ ಸಂಘಟಿತವಲ್ಲ ಬರಬೇಕು? ಒಂದೇ ಒಂದು ಕಾರಣ, ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ಹಿಂದುತ್ವ ಅಂತ ವೀರ ಸಾವರ್ಕರ್ ಅವರ ಮಾತು. ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನ ವಿರೋಧಿಸ್ತಾರಲ್ಲ ಅಂತ ಸೊಕ್ಕ ಹಿಂದೂಗಳು ಅಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಹಾಕಿಕೊಟ್ಟಂತ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನೇ ವಿರೋಧಿಸಿರುವುದು ಹೊರತಾಗಿ ಇನ್ಯಾರಿಂದಲೂ ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಇಲ್ಲ. ಸ್ವಾಮಿ 1000 ವರ್ಷ 100 ಜನಾಂಗಗಳು ಪ್ರಯತ್ನ ಪಟ್ಟು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದು ಬಿಡಿ, ಸನಾತನ ಹಿಂದೂ ಧರ್ಮವನ್ನು ಅಲುಗಾಡಿಸಿ
ಪಾಕಿಸ್ತಾನವು ಯುದ್ಧಕ್ಕೆ ಸಜ್ಜಾಗಿ ಬಂತು. ಪಾಕಿಸ್ತಾನವು ಅಮೆರಿಕದಿಂದ ಫೈಟರ್ ಜೆಟ್ಗಳನ್ನು ತರಿಸಿಕೊಳ್ತು, ಟರ್ಕಿಯಿಂದ ಸೂಸೈಡ್ ಡ್ರೋನ್ಗಳನ್ನು ತರಿಸಿಕೊಳ್ತು, ಸ್ವೀಡಿಷ್ ಮೇಲಿನ AWSS SAP 2000 ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಪಾಕಿಸ್ತಾನವು ಯುದ್ಧಕ್ಕೆ ಸಜ್ಜಾಗಿ ಬಂತು. ಭಾರತದ ಸೈನಿಕರು ರಣಾಂಗಣಗಿಳಿದ್ರು. ಇಳಿದವರು ತಾಯಿಯ ಹಣೆಯನ್ನು ವಿಜೃಂಭಿಸುವಂತ ಸಿಂಧೂರಕ್ಕೆ ಕಳಂಕ ಬಂದಾಗ ಆ ಸಿಂಧೂರಕ್ಕೆ ನ್ಯಾಯ ಒದಗಿಸಿಕೊಳ್ಳಲಿಕ್ಕೆ ಮಾತೃಶಕ್ತಿ, ಧೀಶಕ್ತಿ, ನಾರಿಶಕ್ತಿ, ಹೆಣ್ಣು ಮಕ್ಕಳೇ ಮುಂದೆ ಬರಬೇಕಂತ ವ್ಯೋಮಿಕಾ ಸಿಂಗ್, ಸೋಫಿಯಾ ಕುರೇಶಿ ಅಂತ ತಾಯಿ ರಣಾಂಗಣಕ್ಕಿಳಿದ್ರು. ಆಪರೇಷನ್ ಸಿಂಧೂರದ ಸಾಕಾರಕ್ಕೆ ಕಾರಣವಾದ್ರು. ಆಪರೇಷನ್ ಸಿಂಧೂರದ ಸಾಕಾರಕ್ಕೆ ನಮ್ಮ ಭಾರತದ ಸೈನಿಕರು ಶಸ್ತ್ರಾಸ್ತ್ರ ತಂದ್ರು. ಆದ್ರೆ ಪಾಕಿಸ್ತಾನದಂತೆ ಯಾವುದು ಅಮೆರಿಕ, ಯಾವುದು ಟರ್ಕಿ ಮುಂದೆ ನಿಂತು ಕೈ ಚಾಚಿ ಭಿಕ್ಷೆ ಬೇಡಿ ತಂದಂತ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮವು. ನಮ್ಮ ಭಾರತದ ಸೈನಿಕರು ಸ್ವಾಭಿಮಾನದೊಂದಿಗೆ ರಷ್ಯಾದ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ತಯಾರು ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂತ S-400 ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧ ಕೇಳಿದ್ರು. ಇದಕ್ಕಿಂತ ಹೆಮ್ಮೆ ವಿಚಾರ, ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಬಂದ್ರು. ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇರೆ ಯಾವ ದೇಶದಿಂದಲೂ ತರಿಸಿಕೊಂಡಿದ್ದಲ್ಲ, ಬದಲಿಗೆ 100% ಮೇಕ್ ಇನ್ ಇಂಡಿಯಾ, ಮೆಟೀರಿಯಲ್ ಹಿಡಿದು ಲೇಬರ್ ನವರೆಗೂ ಸಂಪೂರ್ಣ ಭಾರತದಲ್ಲೇ ತಯಾರಾದಂತ ಇಂಡಿಜಿನಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧ ಕೇಳಿದ್ರು. ನಮ್ಮ ಸೈನಿಕರಿಗೆ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ಸಮರ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ರಫೇಲ್ ಫೈಟರ್ ಜೆಟ್ಗಳು ಸಿದ್ಧವಾಗಿದ್ವು ವಿತ್ ಸ್ಕಾಲ್ಪ್ ಮಿಸೈಲ್ ಲೋಡೆಡ್, ಸುಖಾಯ್ 30 MK ಫೈಟರ್ ಜೆಟ್ಗಳು ಸಿದ್ಧವಾಗಿದ್ವು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್, ನಾಗಾಸ್ತ್ರ ಸೂಸೈಡ್ ಡ್ರೋನ್ಗಳು ಸಿದ್ಧವಾಗಿದ್ವು, ಅವು ಕೂಡ 100% ಮೇಕ್ ಇನ್ ಇಂಡಿಯಾ. ಇಸ್ರೇಲ್ ಇಂಪೋರ್ಟ್ ಮಾಡಿಸಿಕೊಂಡಂತ ಅರಬ್ ಡ್ರೋನ್ ನ ಬೆಳೆಯಿದ್ವು, ಜಪಾನ್ ಇಂಪೋರ್ಟ್ ಮಾಡಿಸಿಕೊಂಡಂತ ಕಾಮಿಕಾಜೆ ಡ್ರೋನ್ ನಮ್ಮ ಸೈನಿಕರ ಹತ್ರ ಸಿದ್ಧವಾಗಿದ್ವು, ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಗಳು ನಮ್ಮ ಸೈನಿಕರ ಹತ್ರ ಇದ್ವು. ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಗಳು 100% ಮೇಕ್ ಇನ್ ಇಂಡಿಯಾ, ಅದರಲ್ಲೂ ಮೇಡ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕದಿಂದಲೇ ತಾರಾಗೆ ಹೋದಂತ ಸೂಸೈಡ್ ಡ್ರೋನ್ಗಳು ಭಾರತದ ಸೈನಿಕರ ಸಿದ್ಧವಾಗಿ ನಿಂತಿದ್ರು. ಇಡೀ ಆಪರೇಷನ್ ಸಿಂಧೂರದ ಸಂದರ್ಭಕ್ಕೆ ಭಾರತದ ಸೈನಿಕರು ಇಸ್ರೋದೊಂದಿಗೆ ಲೈವ್ ಕೋಆರ್ಡಿನೇಷನ್ ಅನ್ನು ಸ್ವೀಕರಿಸುತ್ತಿದ್ದರು. INS ವಿಕ್ರಾಂತ್ ಜೊತೆಗೆ 34 ಹೆಚ್ಚು ಘಟಕಗಳು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡರ್ನೊಂದಿಗೆ ನಾರ್ದನ್ ಅರೇಬಿಯಾ ಸೀನ ಪಾಟ್ರೋಲಿಂಗ್ ಮಾಡ್ತಿದ್ವು. ಎಲ್ಲಾ ಶಸ್ತ್ರಾಸ್ತ್ರಗಳಿಗೆ ತಯಾರಾದಂತ ಭಾರತದ ಸೈನಿಕರು ರಣಾಂಗಣಕ್ಕಿಳಿದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಅಮೆರಿಕದಿಂದ ತರಿಸಿಕೊಂಡಂತ J-16 ಏರ್ ಥಂಡರ್ ಫೈಟರ್ ಜೆಟ್ ಮತ್ತು J-17 ಥಂಡರ್ ಫೈಟರ್ ಜೆಟ್ಗಳನ್ನ ಭಾರತದ ಸೈನಿಕರು ಮಣ್ಣಲ್ಲಿ ಮಣ್ಣಾಕ್ಸಿದ್ರು. ಪಾಕಿಸ್ತಾನ ಟರ್ಕಿಯಿಂದ ತರಿಸಿಕೊಂಡ ಸೂಸೈಡ್ ಡ್ರೋನ್ಸ್ಗಳನ್ನ ಭಾರತದ ಸೈನಿಕರು ಒಂದೇ ಒಂದು ಹೊಡೆತಕ್ಕೆ ನಾಶಗೊಳಿಸಿದ್ರು. ಪಾಕಿಸ್ತಾನ ಉಪಯೋಗಿಸುತ್ತಿದ್ದಂತ ಸ್ವೀಡಿಷ್ ಮೇಳದಂತೆ AWSS SAP 2000 ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತದ ಸೈನಿಕರು ಭಗ್ನಗೊಳಿಸಿದ್ರು. ಅವತ್ತು ಪಾಕಿಸ್ತಾನದ ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ, ಪಾಕಿಸ್ತಾನದ ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ. ಇಡೀ ಆಪರೇಷನ್ ಸಿಂಧೂರವನ್ನು ಭಾರತದ ಸೈನಿಕರು ಸಾಕಾರಗೊಳಿಸಿದ್ರು. 29 ನಿಮಿಷ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ, 70ಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರ ಮಾಡಿ ಭಾರತದ ಸೈನಿಕರು ಜಗತ್ತಿಗೆ ತೋರಿಸಿಕೊಟ್ರು. ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವಂತ ಕೆಲಸ ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ. ನಮ್ಮ ಸೈನಿಕರು ತೋರಿಸಿಕೊಟ್ಟಿದ್ದಾರೆ. ನೇರ ಯುದ್ಧ ಮಾಡಲಿಕ್ಕೆ ಬಂದ್ರೆ ಕ್ಷಾತ್ರ ತೇಜನೊಂದಿಗೆ ರಾಷ್ಟ್ರ ರಕ್ಷಣೆ ಮಾಡ್ಕೊಳ್ತೀವಿ. ಇನ್ನು ಉಳಿದಿರುವಂತ ಕೆಲಸ ರಾಷ್ಟ್ರದ ಗಡಿ ಒಳಗಿರುವಂತ ನಾವುಗಳು ವೈಚಾರಿಕವಾಗಿ ಬ್ರಹ್ಮ ತೇಜನೊಂದಿಗೆ ಪರಂಪರೆ ರಕ್ಷಣೆ ಮಾಡಿಕೊಂಡ್ರೆ ಸಾಕು. ನಮ್ಮ ಮೇಲಾಗುವ ದಾಳಿ ವೈಚಾರಿಕ ದಾಳಿ ನಮ್ಮ ಮೇಲಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಿಂದೂ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೀವಿ, ಹಿಂದೂ ಸಂಗಮದ ಆಯೋಜನೆ ದೇಶದಾದ್ಯಂತ ಲಕ್ಷಾಂತರ ಭಾಗಗಳು ನಡೀತಿದ್ದಾವೆ. ಯಾರಿಗೋಸ್ಕರ ಕಾರ್ಯಕ್ರಮ? ಯಾರಿಗೋಸ್ಕರ ಧರ್ಮದ ಕೆಲಸ? ನನಗೋಸ್ಕರವಲ್ಲ, ನಿಮಗೋಸ್ಕರವಲ್ಲ, ನಿಮ್ಮ ಜೊತೆ ಕರ್ಕೊಂಡು ಬರ್ತಿದ್ದೀರಲ್ಲ 6-7 ವರ್ಷದ ಮಕ್ಕಳು, ಈ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ನಡೆಸ್ತಿರುವಂತ ಧರ್ಮದ ಕಾರ್ಯ ಇದು. ಆ ಪೀಳಿಗೆವರೆಗೂ ಧರ್ಮವನ್ನು ಉಳಿಸಿ ಹಸ್ತಾಂತರಿಸಿ ಹೋಗಬೇಕು ಅನ್ನೋ ಜವಾಬ್ದಾರಿ ಪರಿಸ್ಥಿತಿಗೆ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ಪೀಳಿಗೆ, ಆ ತಲೆಮಾರಿನ ಜಾಗೃತಿಗೋಸ್ಕರ ಇದು ನಮ್ಮ ಜವಾಬ್ದಾರಿ. ವೈಚಾರಿಕ ದಾಳಿ ಅಂದ್ರೆ ಆ ತಲೆಮಾರಿನ ಮಕ್ಕಳ ಮೇಲೆ ಆಗೋದು. ಯಾವ ಮಟ್ಟದ ವೈಚಾರಿಕ ದಾಳಿ ಅಂದ್ರೆ, ನನ್ನ ತಂದೆ ಆಟೋ ಚಾಲಕರು, ರಿಕ್ಷಾ ಡ್ರೈವರ್. ನಮ್ಮಪ್ಪ ವೃತ್ತಿಯಿಂದ ಬೆಂಗಳೂರಿನಲ್ಲಿ ಇವತ್ತಿಗೂ ಆಟೋ ಓಡಿಸ್ತಾರೆ. ನಮ್ಮಪ್ಪ ನನಗೆ ಹೇಳಿದಂತ ಅವರ ಅನುಭವದ ಮಾತು, ಬೆಂಗಳೂರಿನ ಮಕ್ಕಳು, ಕಾಲೇಜ್ ಹೋಗುವಂತ ಮಕ್ಕಳು ಹಣೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಇಳಿದು ಕಾಲೇಜ್ ಒಳಗೆ ಹೋಗೋಕ್ಕೂ ಮುಂಚೆ ಹಣೆನಲ್ಲಿರುವಂತ ಕುಂಕುಮ ಅಳಿಸಿ ಆನಂತರ ಕಾಲೇಜ್ ಕ್ಯಾಂಪಸ್ ಒಳಗೆ ಮಕ್ಕಳು ಕಾಲಿಡುತ್ತಾರೆ. ಯಾಕೆ? ನಮ್ಮದೇ ಮನೆ ಹಿಂದೂ ಮಕ್ಕಳಲ್ವಾ? ನಮ್ಮ ಮನೆಯ ಹಿಂದೂ ಮಕ್ಕಳಿಗೆ ಹಣೆ ಮೇಲೆ ಧಾರ್ಮಿಕ ಸಂಕೇತ ಧರಿಸಿ ಓಡಾಡ್ಲಿಕ್ಕೆ ಇವತ್ತು ಕೀಳಿರಿಮೆ.
ನೋಡಿ. ನಮ್ಮನೆ ಹೆಣ್ಣುಮಕ್ಕಳು ಹಣೆಗೆ ಕುಂಕುಮ ಇಡೋ ಪದ್ಧತಿಯನ್ನೇ ಮರೆತು ಹೋಗ್ತಿದ್ದಾರೆ. ಹಣೆಗೆ ಕುಂಕುಮವನ್ನೇ ಹಚ್ಚೋದಿಲ್ಲ. ಹೆಚ್ಚೆಚ್ಚಿದ್ರೆ ಯಾವುದೊಂದು ಕಪ್ಪು ಚುಕ್ಕಿ ತಗೊಂಡು ಹಣೆಗೆ ಹಿಡ್ಕೊಂತಾರೆ, ಒಂದು ಸಣ್ಣ ಕಪ್ಪು ಬಟ್ಟು. ಹಣೆಗೆ ಕುಂಕುಮ ಇಡೋ ಪದ್ಧತಿ ನಮ್ಮನೆ ಹೆಣ್ಣುಮಕ್ಕಳು ಮರೆತು ಹೋಗ್ತಿರೋದು ಮನೆ ಹೆಣ್ಣುಮಕ್ಕಳು ತಪ್ಪು ಅಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡ್ತಿರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ ಕಾಟಾಚಾರಕ್ಕೆ ಇಡೋದಲ್ಲ. ಮಾರ್ಕಂಡ ಋಷಿಮುನಿಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಂಭ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರಣ ದಾಳಿಗಿತ್ತು ಶುಂಭರ ಸಂಹಾರವನ್ನ ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಹಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಮಾಡುತ್ತಾರೆ. ಯಾಕೆ? ಎದುರಿಗೆ ಬರುವಂತ ಪುರುಷರಿಗೆ ನೀಡಲಿಕ್ಕೆ. ಒಂದು, ನಿನ್ನ ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆಯಂತೆ ಹಣೆಗೆ ಕುಂಕುಮ ಇಟ್ಟು ಓಡಾಡಬೇಕಂತ ಹಿರಿಯರು ಹಾಕಿಕೊಟ್ಟದಂತ ಪದ್ಧತಿ ಪರಂಪರೆ ಮನೆ ಹೆಣ್ಣು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಪ್ರತಿಯೊಂದು ಹಿಂದೂ ಮನೆ ಒಂದೊಂದು ಹಿಂದೂ ಮಗು ಕೂಡ ಹಣೆಗೆ ಧಾರ್ಮಿಕ ಸಂಕೇತ ಧರಿಸಿರಲೇಬೇಕು. ಇದು ನಮ್ಮ ಸ್ವಾಭಿಮಾನದ ಸಂಕೇತ. ನಮ್ಮ ಮೇಲಾದದ್ದು ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣದ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತಲೆವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿದಂತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಪರಂಪರೆ ವಾರಸುದಾರನಾಗಿ ನಾನೊಬ್ಬ ಹಿಂದೂ ಇವತ್ತಿಗೂ ಜಗತ್ತಿನ ಜೀವಂತ ಇದ್ದೀನಿ ಅಂತ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕಿರುವಂತ ಒಂದು ಸ್ವಾಭಿಮಾನದ ಸಂಕೇತ, ಹಣೆಗೆ ಧರಿಸುವಂತ ಧಾರ್ಮಿಕ ಸಂಕೇತ. ಆ ಪರಂಪರೆ ಪರಿಚಯ ಮಕ್ಕಳಿಗೆ ಮಾಡಿಕೊಡಿ. ಯಾವ ಮಟ್ಟದಂದ್ರೆ ಮುಂದೊಂದು ದಿನ ಯಾರಾದ್ರೂ ನಮ್ಮನೆ ಮಕ್ಕಳ ಮುಂದೆ ನಿಂತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ನಮ್ಮ ಮಕ್ಕಳ ಬಾಯಿನಲ್ಲಿ ಜಾತಿ ಮತ ಪಂಥ ರಾಜಕೀಯ ಆಸಕ್ತಿಗಳ ಹೆಸರುಗಳು ಬರೋದು ಬೇಡ. ನಮ್ಮ ಪರಿಚಯ ಯಾವುದು? ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಅವರ ಪರಿಚಯ ಉತ್ತರ ಯಾವುದು? ಪೂಜ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿಕೊಟ್ಟಂತ ಪರಿಚಯ. ವಾಜಪೇಯಿ ಅವರು ಬರೀತಾರೆ, ಮೈ ಶಂಕರ್ का क्रोध ललकर सकता जगो को क्षार मैं डबरू को प्लान हारमोनी जिसमें रचना भीषण संहार मैं मां दुर्गा का अनुमतहास मैं मां काली का शस्त्राभ्यास मैं यम की प्रलयंकारी पुकार अगर अंतरतम की अग्नि से जगति में आग लगा दूं मैं यदि तद कुटे जड़ स्थलंबर जड़ चेतन तो कैसा विस्मय हिंदू तन मन हिंदू जीवन रग रग हिंदू मेरा परिचय ಅಂತ ಅಟಲ್ ಬಿಹಾರಿ ವಾಜಪೇಯಿ ಬರೆದುಕೊಟ್ಟಲ್ಲ. ಇದು ನಮ್ಮ ಪರಿಚಯ, ಇದು ನಮ್ಮ ಸ್ವಂತಿಕೆ, ಇದು ನಮ್ಮ ಹಿರಿಮೆ. ಈ ಪರಿಚಯ ಮಕ್ಕಳಿಗೆ ಹೇಳಿಕೊಡಿ. ಈ ಪರಿಚಯ ಮಕ್ಕಳಿಗೆ ಧರ್ಮ ಬೋಧನೆಯಾಗಿ ಬೋಧಿಸಿ. ಇದೇ ಧರ್ಮ ಜಾಗೃತಿ. ಇಷ್ಟು ಧರ್ಮ ಜಾಗೃತಿ ಮೂಡಿಸಿದ್ರೆ ಸಾಕು, ಅವರ ಮೇಲೆ ಆಗ್ತಾ ಇರುವಂತ ವೈಚಾರಿಕ ದಾಳಿಗಳನ್ನ ತಡೆದಂತಾಗುತ್ತೆ. ನಮ್ಮ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರಲ್ಲ, ನೀವು ಗಣೇಶನ ಪೂಜೆ ಮಾಡ್ತೀರಾ? ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತನನ್ನ ಪೂಜಿಸ್ತೀರಾ? ನಿಮ್ಮ ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ಹನುಮಂತನ ರಾಮಭಕ್ತ ಅಂತ ಕರಿತೀರಾ? ರಾಮನೇ ಹುಟ್ಟಿದ್ರು ನಿಮ್ಮ ಹತ್ರ ಏನು ಸಾಕ್ಷಿ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋದು ಸಾಮಾನ್ಯರಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಮಾಡುವಂತ ಪ್ರಶ್ನೆ, ಶ್ರೀರಾಮಚಂದ್ರರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರ್ವ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ, ಏನ್ ಪುರಾವೆ ಇದೆ? ಮುಂದೊಂದಿನ ಈ ಪ್ರಶ್ನೆ ನಮ್ಮ ಮನೆ ಬಾಗಿಲವರೆಗೂ ಬರುತ್ತೆ. ಬಂದು ನಿಂತು ಯಾರಾದ್ರೂ ಪ್ರಶ್ನೆ ಮಾಡಿದಾಗ ಮನೆ ಮಕ್ಕಳಲ್ಲಿ ಯಾವ ಮಟ್ಟದ ವೈಚಾರಿಕ ಜಾಗೃತಿ ಮನೆ ಪೋಷಕರು ತುಂಬಿಸಿರ್ಬೇಕಂದ್ರೆ ಒಂದೊಂದು ಹಿಂದೂ ಮನೆಯವರೆಗೂ ಎದೆಪ್ಪುಸ್ಕೊಳ್ಳದೆ ತಟ್ಕೊಂಡು ವೈಚಾರಿಕ ಜಾಗೃತಿ ಎಂದು ಉತ್ತರ ಕೊಡಬೇಕು. ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದ ಉತ್ತರ ಭಗವಂತನ ತಾಯಿ ಜಗನ್ಮಾತೆ ಕೃಪಾಶೀರ್ವಾದಗಳಿಂದ ಮೊದಲಿಗೆ ಬಂದದ್ದು ಶ್ರೀಹರಿ. ಶ್ರೀಹರಿ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷ,
ವಾರಗಟ್ಲೆ ತಿಂಗಳಗಟ್ಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆ ಕೆಟ್ಟು ಅವ್ರಿಗೆ ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮತ್ತು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗ್ಬೇಕಂತ ವೈಯಕ್ತಿಕ ಕೆಲಸವನ್ನು ಬದಿಗಿಟ್ಟು ಬಂದು ಕೆಲಸ ಮಾಡ್ತಿರ್ತಾರೆ. ತಮ್ಮ ಮನೆಯ ಸಾವಿರ ಸಮಸ್ಯೆ ಬಂದ್ರು ಕೂಡ ಇನ್ನೊಬ್ಬರ ಮುಂದೆ ಕೈ ಚಾಚಲಿಕ್ಕೆ ಹೋಗಿರೋದಿಲ್ಲ ನಮ್ಮ ಕಾರ್ಯಕರ್ತ ಅಣ್ಣಂದಿರು, ಸ್ವಾಭಿಮಾನ ಅಂತದವರಿಗೆ. ಆದ್ರೆ ಧರ್ಮದ ಸಭೆ, ಧಾರ್ಮಿಕ ಕೆಲಸ ಅಂತ ಬಂದಾಗ ಪ್ರತಿಯೊಬ್ಬ ಹಿಂದುವಿನ ಮನೆ ಮುಂದೆ ನಿಂತು ಬಂದು ಕೇಳ್ಕೊಂಡಿರ್ತಾರೆ, ಧಾರ್ಮಿಕ ಸಭೆ ಆಯೋಜನೆ ಮಾಡ್ತಿದ್ದೀವಿ, ನಿಮ್ಮ ಕೈಲಾಗುವಂತ ಸಹಾಯ ಮಾಡಿ, ಆಗಿನ ಕನಿಷ್ಠ ಪಕ್ಷ ಸಮಯ ಕೊಡಿ, ಬಂದು ಧರ್ಮ ಸಭೆಯಲ್ಲಿ ಭಾಗವಹಿಸಿ ಧರ್ಮದ ಜಾಗೃತಿಗೆ ಕೊಡುಗೆಯನ್ನು ನೀಡಿ ಅಂತ ಬಂದು ಕೇಳಿರ್ತಾರಲ್ಲ ಮನೆ ಮನೆಗಳ ಮುಂದೆ. ಸ್ವಾಭಿಮಾನ ಬಿಟ್ಟು ಬಂದು ಧರ್ಮಕ್ಕೋಸ್ಕರ ಕೆಲಸ ಮಾಡುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರು ಮಧ್ಯರಾತ್ರಿ 12 ಗಂಟೆ ಬೆಳಗ್ಗೆ ಜಾವ 2-6 ಗಂಟೆವರೆಗೂ ಊರು ತುಂಬ ಕೇಸರಿ ತೋರಣಗಳನ್ನು ಕಟ್ಕೊಂಡು ನಿಂತಿರ್ತಾರೆ, ಊರು ತುಂಬ ಬಟ್ಟೆಗಳು ಬ್ಯಾನರ್ಗಳನ್ನು ಕಟ್ಕೊಂಡು ನಿಂತಿರ್ತಾರೆ. ನಮಗೆ ನೋಡ್ಬೇಕಾದ್ರೆ ಬಹಳ ಸಂಭ್ರಮ, ಎಷ್ಟು ಸುಂದರವಾಗಿ ಊರನ್ನ ಶೃಂಗರಿಸಿದ್ದಾರೆ ಅಂತ. ಅದಕ್ಕೆಲ್ಲ ಕಾರಣ ನಮ್ಮ ಕಾರ್ಯಕರ್ತ ಅಣ್ಣಂದಿರ ಶ್ರಮ. ಆ ಕಾರ್ಯಕರ್ತ ಅಣ್ಣಂದಿರು ಯಾರಿಗೋಸ್ಕರ ಶ್ರಮವನ್ನು ವಹಿಸ್ತಾರೆ? ನನ್ನ ಮನೆ ಮುಂದೆ ಇರುವಂತ ತುಳಸಿ ಕಟ್ಟೆ ರಕ್ಷಣೆ ಆಗ್ಲಿ, ನನ್ನ ಮನೆ ಹಿತ್ತಲಿರುವಂತ ಗೋಮಾತೆ ರಕ್ಷಣೆ ಆಗ್ಲಿ, ನನ್ನ ಮನೆ ದೇವರ ಕೋಣೆಗಳಲ್ಲಿರುವಂತ ದೇವರ ಭಾವಚಿತ್ರಗಳ ರಕ್ಷಣೆ ಆಗ್ಲಿ ಅಂತ ತಮ್ಮ ಇಡೀ ಯೌವನವನ್ನು ಸಮರ್ಪಿಸಿಟ್ಟು ಧರ್ಮಕ್ಕೋಸ್ಕರ ಕೆಲಸ ಮಾಡಿರ್ತಾರೆ. ಆ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಏನ್ ಗೌರವ ಸಲ್ಲಿಸುವವರಿಗೆ ಗೊತ್ತಿಲ್ಲ, ಆದ್ರೆ ಸೇರುವಂತ ಸಾವಿರಾರು ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕೆ ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶೆಲ್ಲೋಕೊಂಡು ನಿಂತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಹಿಂದೂ ಬಾಂಧವರು ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲ್ ತಟ್ಟಿ, ನಿನ್ನ ವೈಯಕ್ತಿಕ ಕೆಲಸವನ್ನು ಬದಿಗಿಟ್ಟು ಬಂದು ಧರ್ಮಾದೇಶದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣನಿಗೆ ನಾವು ಕೊಡುವ ಗೌರವ ಇದೆ. ಶಾಸ್ತ್ರಾಕಾರ ಮಾತು, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ. ಆ ಪೂರ್ವಿಕರ ಮಾತು, ನಮ್ಮ ಪೂರ್ವಿಕರ ಮಾತು ಸಾಕಾರಗೊಳ್ಳಲಿ. ಧರ್ಮದ ಕೆಲಸ ಮಾಡ್ತಿರುವಂತ ಎಲ್ಲಾ ಕಾರ್ಯಕರ್ತ ಅಣ್ಣಂದರ ಬೆನ್ನಿಗೆ ಬೆಂಬಲವಾಗಿ ನಿಂತು ಅವ್ರಿಗೆ ಬೆಂಬಲ ಸೂಚಿಸುವಂತ ಕೆಲಸ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ನಾವೆಲ್ಲ ಹಿಂದೂಗಳು ಮಾಡೋಣ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತ ಶ್ರಮಿಸಿರುವಂತ ಎಲ್ಲ ಕಾರ್ಯಕರ್ತ ಅಣ್ಣಂದಿರಿಗೆ ಶತ ರಮೆಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜು ಶಾರದಾ ಮಾತೆ ನನಗೆ ಆಡಿಸಿರುವಂತ ಹೇಳಿಸಿರುವಂತ 2 ಮಾತನ್ನ ಕೇಳಿಸಿಕೊಂಡಂತ ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಯ ನಮಸ್ಕರಿಸ್ತೇನೆ. ಭಗವಂತನೇ ಆಡಿಸಿದಂತ ಮಾತುಗಳನ್ನ ಭಗವಂತನೇ ಪಾದಾರಗಳಿಗೆ ಸಮರ್ಪಿಸ್ತಾ, ನನ್ನ ನೆಚ್ಚಿನ ಬಂಧುಗಳೇ, ಈಗೆಲ್ಲರೂ ಜಯಕಾರ ಹಾಕ್ಬಿಡೋಣ. ಸುತ್ತಮುತ್ತ ಹಿಂದೆ ಮುಂದಿರುವಂತ ಸಮಸ್ತ ಹಿಂದೂ ಬಾಂಧವರು ದಯವಿಟ್ಟು ಎರಡೂ ಗಳನ್ನು ಗಾಳಿಯನ್ನು ತೂರ್ತಾ ಉಚ್ಚಕಂಠದಿಂದ ಭಾರತ ಮಾತೆಯ ಜೊತೆ ಜಯಘೋಷ ಹಾಕಿ ಭಾರತ ಮಾತಾ ಕೀ ವಂದೇ ಮಾತರಂ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ.